ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದಲ್ಲಿ ಹಿಂಸಾಚಾರ ಇನ್ನೂ ನಿಂತಿಲ್ಲ. ಉಸ್ಮಾನ್ ಶರೀಫ್ ಹಾದಿ ಸಾವಿಗೆ ಪ್ರತೀಕಾರ ಅನ್ನೋ ಹಾಗೆ ಅಲ್ಲಿನ ಮತಾಂಧರು ಇಡೀ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಅಲ್ಲಿನ ಮಾಧ್ಯಮ ಕಚೇರಿಗಳು ಬೆಂಕಿಗೆ ಆಹುತಿ ಆಗ್ತಾ ಇವೆ. ಪತ್ರಿಕಾ ಕಚೇರಿಗಳನ್ನು ಸುಟ್ಟಿದ್ದ ಜನ ಈಗ ಟಿವಿ ಚಾನೆಲ್ಗಳ ಮೇಲೆ ಬಿದ್ದಿದ್ದಾರೆ. ಅದರಲ್ಲೂ ಅಲ್ಲಿನ ಮನರಂಜನಾ ಚಾನೆಲ್ಗಳು ಈಗ ಈ ಮ್ಯಾಡ್ ಮಾಬ್ನ ಆಕ್ರೋಶಕ್ಕೆ ಗುರಿ ಆಗ್ತಾ ಇವೆ. ಇನ್ನು ಅಲ್ಲಿ ನಡೀತಿರೋ ಪ್ರತಿಭಟನೆಗಳು, ಬೀದಿಗಿಳಿತಿರೋ ಜನ, ಅವರನ್ನ ಪ್ರವೋಕ್ ಮಾಡ್ತಾ ಇರೋ ಗುಂಪುಗಳು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಆ ಕ್ಷಣದ ಆಕ್ರೋಶ ಅಂತ ಅನಿಸೋದಿಲ್ಲ. ಬದಲಿಗೆ ಅಲ್ಲಿ ಗಲಭೆಗಳನ್ನ ಹೆಚ್ಚು ಮಾಡೋದಕ್ಕೆ ಒಂದು ವ್ಯವಸ್ಥಿತ ಸಂಚು, ಷಡ್ಯಂತ್ರಗಳು, ಒಂದು ಪೂರ್ವ ನಿಯೋಜಿತ ಪ್ಲಾನ್ ಇಲ್ಲದೆ ಇದ್ಯಾವುದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಈ ನಡುವೆ ಹದಿ ಹತ್ಯೆಗೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಯ ಕುಟುಂಬವನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಆ ವಿದ್ಯಾರ್ಥಿ ನಾಯಕನ ಹತ್ಯೆ ಹಿಂದೆ ಸುಮಾರು 20 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಫೈಜಲ್ ಕರೀಂ ಅನ್ನೋನನ್ನ ಪ್ರಮುಖ ಆರೋಪಿ ಅಂತ ಗುರುತಿಸಲಾಗಿದೆ. ಹಾಗೆ ಈ ಕರೀಂ ಇಂಥದ್ದೊಂದು ದೊಡ್ಡ ಘಟನೆ ಬಾಂಗ್ಲಾದಲ್ಲಿ ಆಗತ್ತೆ ಅನ್ನೋದನ್ನ ಅವನ ಗೆಳತಿಯ ಮುಂದೆ ಹೇಳಿಕೊಂಡಿದ್ದ ಅನ್ನೋದನ್ನು ಕೂಡ ಅಲ್ಲಿನ ಕೆಲ ಪತ್ರಿಕೆಗಳು ವರದಿ ಮಾಡಿವೆ. ಹಾಗೆ ಅಲ್ಲಿ ಬ್ಲಾಸ್ಫೆಮಿ ಅಂದರೆ ಧರ್ಮ ನಿಂದನೆಯ ಆರೋಪ ಹೊರಿಸಿ ಹಿಂದೂ ಕಾರ್ಮಿಕನೊಬ್ಬನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಂದಿಯನ್ನ ಬಂಧಿಸಲಾಗಿದೆ. ಹಾಗಾದರೆ ಉಸ್ಮಾನ್ ಹಾದಿ ಕೊಲೆಯ ಬಗ್ಗೆ ಮೊದಲೇ ಗೊತ್ತಾಗಿತ್ತಾ? ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಡಿಸೆಂಬರ್ 26, 27 ಮತ್ತು 28ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972237945 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಬಾಂಗ್ಲಾದಲ್ಲಿ ಇನ್ನೂ ಗಲಭೆಗಳು ನಿಂತಿಲ್ಲ. ಉಸ್ಮಾನ್ ಹಾದಿಯ ಸಾವು ಅಲ್ಲಿನ ಸಾಕಷ್ಟು ಜನರನ್ನ ಪ್ರವೋಕ್ ಮಾಡ್ತಾ ಇದೆ. ಈ ಸಾವನ್ನಿಟ್ಟುಕೊಂಡು ಜನರನ್ನ ಪ್ರವೋಕ್ ಮಾಡೋದಿಕ್ಕೆ, ಬೀದಿಗಿಳಿಸೋದಿಕ್ಕೆ ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಬಾಂಗ್ಲಾ ಆಡಳಿತದ ಮುಖ್ಯಸ್ಥ ಯುನಸ್ ಮತ್ತು ಆತನ ಸೇನೆ, ಪೊಲೀಸರು, ಇವರೆಲ್ಲ ಉದ್ರಿಕ್ತರನ್ನ ನಿಯಂತ್ರಿಸುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಅಲ್ಲಿನ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಬಿದ್ದಿದೆ. ಬಾಂಗ್ಲಾದ 2 ಪ್ರಖ್ಯಾತ ಮತ್ತು ಪ್ರಮುಖ ಸುದ್ದಿ ಸಂಸ್ಥೆಗಳು ಸುಟ್ಟು ಹೋಗಿವೆ. ಇನ್ನು ಅಲ್ಲಿ ಭಾರತ ವಿರೋಧಿ ಘೋಷಣೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇವೆ. ಈ ಬಗ್ಗೆ ಶಶಿ ತರೂರ್ ಅಧ್ಯಕ್ಷತೆಯ ಭಾರತದ ವಿದೇಶಾಂಗ ಇಲಾಖೆಯ ಪಾರ್ಲಿಮೆಂಟರಿ ಕಮಿಟಿ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಅದರಲ್ಲಿ ಬಾಂಗ್ಲಾದೇಶದ ಬಗ್ಗೆ ಸಾಕಷ್ಟು ಆತಂಕ ಹಾಗೂ ಒಂದಷ್ಟು ವಿವರಗಳನ್ನ ಅತ್ಯಂತ ಇಂಟೆಲೆಕ್ಚುಯಲ್ ಆಗಿ ಚರ್ಚಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಅದರಲ್ಲಿ ಇವತ್ತಿನ ಬಾಂಗ್ಲಾದ ಪರಿಸ್ಥಿತಿಗೆ ಅವರು 5 ಪ್ರಮುಖ ಕಾರಣಗಳನ್ನ ಗುರುತಿಸಿದ್ದಾರೆ. ಮತ್ತು 1971ರಲ್ಲಿ ಭಾರತ ಪಾಕಿಸ್ತಾನವನ್ನ ವಿಭಜಿಸಿ ಬಾಂಗ್ಲಾದೇಶವನ್ನ ರಚಿಸಿದ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಮತ್ತು ಅವತ್ತಿನ ಸಮಸ್ಯೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ನಾವು ಕಾಣ್ತಾ ಇರೋದು ಅತ್ಯಂತ ದೊಡ್ಡ ಸಮಸ್ಯೆ ಅನ್ನೋದನ್ನ ಶಶಿ ತರೂರ್ ಅವರ ವರದಿ ಪ್ರಸ್ತಾಪಿಸ್ತಾ ಇದೆ. ಇಲ್ಲಿ 1971ರಲ್ಲಿ ಪಾಕಿಸ್ತಾನದ ಕಾರಣಕ್ಕೆ ಬಾಂಗ್ಲಾದೇಶ ವಿಪರೀತ ಪ್ರಮಾಣದಲ್ಲಿ ಸಮಸ್ಯೆಯಲ್ಲಿತ್ತು. ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಭಾಷೆ ಹಾಗೂ ಇನ್ನಿತರ ಸಾಕಷ್ಟು ನಿರ್ಬಂಧಗಳನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅಲ್ಲಿ ರಾಜಕೀಯ ಅಶಾಂತಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಭಾರತ ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಇವತ್ತಿನ ಬಾಂಗ್ಲಾದೇಶ ಪ್ರತ್ಯೇಕ ದೇಶವಾಗಿ ರೂಪುಗೊಳ್ಳೋದಕ್ಕೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿತು. ಆದರೆ ಈಗ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅದರಲ್ಲಿ ಪ್ರಮುಖವಾದದ್ದು ಜನರೇಷನಲ್ ಡಿಸ್ಕಂಟಿನ್ಯೂಟಿ. ಗೆಳೆಯರೆ, 1971ರಲ್ಲಿ ಭಾರತ ಪಾಕಿಸ್ತಾನವನ್ನು ವಿಭಜಿಸಿ ಬಾಂಗ್ಲಾದೇಶವನ್ನು ರಚನೆ ಮಾಡಿಕೊಡ್ತಲ್ಲ, ಅವತ್ತಿನ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಅಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. 1971ರಲ್ಲಿ ಬಾಂಗ್ಲಾದಲ್ಲಿದ್ದ ಜನರೇಷನ್ ಇತ್ತಲ್ಲ, ಅದು ಇವತ್ತಿಲ್ಲ. ಆ ಕಾಲಘಟ್ಟದವರು ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ, ಮತ್ತಷ್ಟು ಜನಕ್ಕೆ ವಯಸ್ಸಾಗಿದೆ. ಈಗ ಬಂದಿರೋ ಹೊಸ ಜನರೇಷನ್ ಅಂದರೆ ಯುವ ಸಮುದಾಯ ಏನಿದೆ, ಅವರಿಗೆ 1970ಕ್ಕೂ ಮೊದಲಿನ ಬಾಂಗ್ಲಾದೇಶದ ಪರಿಸ್ಥಿತಿಯ ಅರಿವು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅವತ್ತಿಗೆ ಭಾರತ ಬಾಂಗ್ಲಾಗೆ ಯಾವ ಮಟ್ಟದ ದೊಡ್ಡ ಸಹಾಯವನ್ನು ಮಾಡ್ತು ಅನ್ನೋದು ಈ ಜನಾಂಗಕ್ಕೆ ಗೊತ್ತಿರೋ ಸಾಧ್ಯತೆಗಳು ಕಡಿಮೆ ಇವೆ. ಹೀಗಾಗಿ ಭಾರತ ಮಾಡಿದ ಸಹಾಯದ ನೆನಪು ಹಾಗೂ ಆ ಕೃತಜ್ಞತೆ ಇವತ್ತಿನ ಜನಾಂಗದಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋದು ಶಶಿ ತರೂರ್ ಸಮಿತಿ ವರದಿಯಲ್ಲಿನ ಒಂದು ಪ್ರಮುಖ ಅಂಶ.
ಇನ್ನು ಅವತ್ತಿಗೆ ಬಾಂಗ್ಲಾದೇಶ ಪಾಕಿಸ್ತಾನದ ವಿಷಯದಲ್ಲಿ ಸಾಕಷ್ಟು ಬೇಸರಗೊಂಡಿತ್ತು ಮತ್ತು ಭಾರತದ ಮಟ್ಟಿಗೆ ಹೇಳೋದಾದ್ರೆ ಬಾಂಗ್ಲಾದಿಂದ ಅತಿ ಹೆಚ್ಚು ವಲಸಿಗರ ಸಮಸ್ಯೆ ಉಂಟಾಗ್ತಾ ಇತ್ತು. ಹೀಗಾಗಿ ಭಾರತ ಬಾಂಗ್ಲಾಗೆ ಸಹಾಯ ಮಾಡಿ ಅಲ್ಲೊಂದು ಪ್ರತ್ಯೇಕ ದೇಶ ರಚನೆಗೊಳ್ಳೋ ಹಾಗೆ ಮಾಡ್ತು. ಆ ಕೃತಜ್ಞತೆ ಸಾಕಷ್ಟು ವರ್ಷಗಳ ಕಾಲ ಬಾಂಗ್ಲಾದಲ್ಲೂ ಇತ್ತು. ಅಲ್ಲಿನ ಆಡಳಿತಗಳು ಅದನ್ನು ನೆನಪಿಟ್ಟುಕೊಂಡಿದ್ವು. ಹೀಗಾಗಿ ಬಾಂಗ್ಲಾದೇಶ 1971 ನಂತರ ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಸರ್ಕಾರಗಳು ಬದಲಾದರೂ ಕೂಡ ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಂಡಿರಲಿಲ್ಲ ಮತ್ತು ಪಾಕಿಸ್ತಾನದ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಅವರವತ್ತಿಗೆ ಏರ್ಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಪರಿಸ್ಥಿತಿ ಬದಲಾಗಿದೆ. ಜನರೇಷನ್ ಬದಲಾವಣೆ ಅನ್ನೋದು ಮತ್ತು ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತಾಂಧ ಶಕ್ತಿಗಳ ಅಬ್ಬರ ಹೆಚ್ಚಾಗ್ತಾ ಇರೋದು ಬಾಂಗ್ಲಾದೇಶಕ್ಕಿದ್ದ ಭಾರತದ ಬಗೆಗಿನ ಕೃತಜ್ಞತಾ ಭಾವ ಏನಿತ್ತು ಅದನ್ನು ಅಳಸಿ ಹಾಕುವಲ್ಲಿ, ಅದನ್ನು ಕಡಿಮೆ ಮಾಡುವಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋ ಅಂಶವನ್ನು ಶಶಿ ತರೂರ್ ಅವರ ವರದಿಯಲ್ಲಿ ಚರ್ಚಿಸಲಾಗಿದೆ. ಇನ್ನು ಎರಡನೆಯದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಗೈನ್ ಬಾಂಗ್ಲಾದೇಶದಲ್ಲಿ ರಾಡಿಕಲ್ ಇಸ್ಲಾಂನ ಪ್ರಭಾವ ಹೆಚ್ಚಾಗ್ತಾ ಇದೆ, ಮತಾಂಧ ಶಕ್ತಿಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಇದು ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ನಿಲುವು ಅಲ್ಲಿನ ಯುವಕರಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಚೈನಾ ಮತ್ತು ಪಾಕಿಸ್ತಾನದ ಇನ್ಫ್ಲೂಯೆನ್ಸು ಕೂಡ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ತೀವ್ರ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಬಾಂಗ್ಲಾದೇಶವನ್ನು ಸಾಕಷ್ಟು ವರ್ಷಗಳ ಕಾಲ ಆಳಿದ ಮತ್ತು ಪಾಕಿಸ್ತಾನದಿಂದ ವಿಭಜನೆಗೊಂಡು ಪ್ರತ್ಯೇಕ ಬಾಂಗ್ಲಾದೇಶ ರಚನೆಯಾಗೋದಕ್ಕೆ ಕಾರಣವಾದ ಅವಾಮಿ ಲೀಗ್ ಅನ್ನೋ ಪಕ್ಷ ಏನಿದೆ, ಆ ಪಕ್ಷದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲುಂಟಾದ ಆಂಟಿ ಇನ್ಕಂಬೆನ್ಸಿ ಮತ್ತು ಆ ಪಕ್ಷ ಬಾಂಗ್ಲಾದಲ್ಲಿ ಹಿಡಿತವನ್ನು ಕಳೆದುಕೊಂಡ ಪ್ರಭಾವ ಕೂಡ ಇವತ್ತಿನ ಭಾರತ ವಿರೋಧಿ ಬಾಂಗ್ಲಾ ಮನಸ್ಥಿತಿಗೆ ಕಾರಣವಾಗ್ತಾ ಇದೆ ಅನ್ನೋದು ಶಶಿ ತರೂರ್ ಸಮಿತಿಯ ವರದಿಯಲ್ಲಿನ ಎರಡನೇ ಪ್ರಮುಖ ಅಂಶ. ಇನ್ನು ಮೂರನೆಯದ್ದು ಬಾಂಗ್ಲಾದೇಶದಲ್ಲಿ ಉಂಟಾಗ್ತಾ ಇರುವ ತೀವ್ರ ಪ್ರಮಾಣದ ಬೆಲೆ ಏರಿಕೆ, ನಿರುದ್ಯೋಗ ಹಾಗೂ ಅಲ್ಲಿನ ಮಂದ ಆರ್ಥಿಕ ಪ್ರಗತಿಯನ್ನು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಲೆ ಏರಿಕೆ ಹಾಗೂ ನಿರುದ್ಯೋಗದ ಕಾರಣದಿಂದ ಬಾಂಗ್ಲಾದಲ್ಲಿನ ಯುವ ಜನತೆ ಹಾಗೂ ಅಲ್ಲಿನ ಜನ ವಿಪರೀತ ಪ್ರಮಾಣದ ಆಕ್ರೋಶಕ್ಕೆ, ಅಸಹನೆಗೆ ತುತ್ತಾಗ್ತಾ ಇದ್ದಾರೆ. ಹಾಗೆ ಅಲ್ಲಿ ಆರ್ಥಿಕ ಪ್ರಗತಿ ಅನ್ನೋದು ಮಂದಗತಿಯಲ್ಲಿರೋದು ಕೂಡ ಭಾರಿ ಪ್ರಮಾಣದಲ್ಲಿ ಬಾಂಗ್ಲಾದ ಜನ ಬೀದಿಗಿಳಿಯೋದಕ್ಕೆ, ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಮತ್ತು ಆಕ್ರೋಶವನ್ನು ಹೊರಹಾಕೋದಕ್ಕೆ ಕಾರಣ ಆಗ್ತಾ ಇದೆ. ಆ ಆಕ್ರೋಶವನ್ನು ಅಲ್ಲಿನ ಕೆಲವರು ಭಾರತದ ವಿರುದ್ಧ ತಿರುಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಅಂಶ ಆ ವರದಿಯಲ್ಲಿದೆ. ಇನ್ನು ಇದರ ಜೊತೆ ಭಾರತ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನರನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಕ್ರಮಗಳನ್ನ, ಸಂಬಂಧ ಸುಧಾರಣಾ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಸರ್ಕಾರಗಳು, ಆಡಳಿತಗಳು ಬದಲಾಗ್ತಾ ಇರುತ್ತವೆ. ಈಗ ಬಾಂಗ್ಲಾದಲ್ಲಿನ ಯುನಸ್ ಆಡಳಿತದ ಜೊತೆ ಮಾತುಕತೆಯ ಮೂಲಕ ಸಂಬಂಧಗಳನ್ನ ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನ ಭಾರತ ಒಂದು ಹಂತಕ್ಕೆ ಮಾಡ್ತಾ ಇದೆ. ಆದರೂ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ. ಬದಲಿಗೆ ಅಲ್ಲಿನ ಜನರನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿನೇ ಅತ್ಯಂತ ಪ್ರತೀಕಾರಾತ್ಮಕ ಕ್ರಮಗಳಿಗೆ ಭಾರತ ಅಲ್ಲಿ ಮುಂದಾಗ್ತಾ ಇಲ್ಲ. ಇದು ಭಾರತದ ವಿದೇಶಾಂಗ ನೀತಿಯ ದೃಷ್ಟಿಯಿಂದ ಒಂದು ಒಳ್ಳೆಯ ಕ್ರಮ ಅಂತ ಕೂಡ ಶಶಿ ತರೂರ್ ಅವರ ವರದಿ ಹೇಳ್ತಾ ಇದೆ. ಇದೆಲ್ಲದರ ಜೊತೆಗೆ ಬಾಂಗ್ಲಾದಲ್ಲಿನ ಆಡಳಿತ ವೈಫಲ್ಯದ ಕಡೆ ಕೂಡ ಈ ವರದಿ ಬೆಟ್ಟು ಮಾಡ್ತಾ ಇದೆ. ಗೆಳೆಯರೆ, ಉಸ್ಮಾನ್ ಹಾದಿ ಭಾರತ ವಿರೋಧಿ ಯುವ ನಾಯಕ ಅಂತ ಬಾಂಗ್ಲಾದಲ್ಲಿ ಗುರುತಿಸಿಕೊಂಡಿದ್ದ. ಅವನ ಐಡಿಯಾಲಜಿಗಳೇ ತುಂಬಾ ವಿಚಿತ್ರವಾಗಿದ್ವು. ಭಾರತದ ಕಂಟ್ರೋಲಲ್ಲಿ ಬಾಂಗ್ಲಾದೇಶ ಇದೆ ಅಂತ ಭಾವಿಸಿದ್ದ ಮತ್ತು ಅದನ್ನ ಹೇಳಿನೇ ಅಲ್ಲಿನ ಯುವಕರನ್ನ ಪ್ರವೋಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಸೀನಾ ಆಡಳಿತದ ಕಾಲದಲ್ಲಿ ಬಾಂಗ್ಲಾದೇಶ ತನ್ನ ಸಮಸ್ತ ಸಾರ್ವಭೌಮತ್ವವನ್ನ ಭಾರತದ ಪದತಲದಲ್ಲಿಟ್ಟಿದೆ ಅನ್ನೋದು ಈ ಹಾದಿಯ ಪ್ರಚಾರದ ಸರಕಾಗಿತ್ತು. ಈ ಮೂಲಕವೇ ಅವನು ಅಲ್ಲಿನ ಯುವಕರ ನಡುವೆ ಹೊಸ ತಲೆಮಾರಿನ ನಾಯಕನಾಗಿ ಕಾಣಿಸಿಕೊಂಡ. ಈ ಹಾದಿಯನ್ನ ಚುನಾವಣಾ ಪ್ರಚಾರಕ್ಕಾಗಿ ಅವನು ಹೋಗ್ತಾ ಇದ್ದಾಗ ಹಾಡು ಹಗಲೇ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಲ್ಲಲಾಯಿತು. ಈಗ ಆ ಹತ್ಯೆಗೆ ನ್ಯಾಯ ಕೊಡಿಸೋದಿಕ್ಕೆ ಮತ್ತು ಆರೋಪಿಗಳನ್ನು ಬಂಧಿಸೋದಿಕ್ಕೆ ಒತ್ತಾಯಿಸಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇರುವಾಗ ಅಲ್ಲಿನ ತನಿಖಾ ಏಜೆನ್ಸಿಗಳು ಆ ಹತ್ಯೆಯ ಹಿಂದಿನ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಮಾಡಿವೆ. ಅದರ ಹಿಂದೆ ಸುಮಾರು 20ಕ್ಕೂ ಹೆಚ್ಚು ಜನರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಪ್ರಮುಖ ಆರೋಪಿಯನ್ನ ಫೈಜಲ್ ಕರೀಂ ಅಂತ ಗುರುತಿಸಲಾಗಿದೆ. ಈ ಫೈಜಲ್ ಕರೀಂನ ತಂದೆ, ತಾಯಿ, ಸಹೋದರರು, ಅವನ ಪತ್ನಿ ಹಾಗೂ ಅವನ ಗೆಳತಿ ಸೇರಿದ ಹಾಗೆ ಸಾಕಷ್ಟು ಜನರನ್ನ ಪೊಲೀಸರು ಈಗಾಗಲೇ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಮತ್ತು ಅಲ್ಲಿ ತನಿಖೆಗಳು ತೀವ್ರಗತಿಯಲ್ಲಿ ನಡೀತಾ ಇವೆ. ಇದೇ ಸಂದರ್ಭದಲ್ಲಿ ಈ ಫೈಜಲ್ ಕರೀಂ
ತನ್ನ ಗೆಳತಿ ಮಾರಿಯಾ ಅಖ್ತರ್ ಜೊತೆ ಢಾಕಾದ ಹೊರವಲಯದಲ್ಲಿನ ರೆಸಾರ್ಟ್ ಒಂದರಲ್ಲಿ ತಂಗಿದ್ದಾಗ ಉಸ್ಮಾನ್ ಹಾದಿಯ ಫೋಟೋ ತೋರಿಸಿ ಬಾಂಗ್ಲಾದಲ್ಲಿ ದೊಡ್ಡದೇನೋ ನಡೆಯಲಿದೆ ಅಂತ ಹೇಳಿದ್ನಂತೆ. ಆ ಮಾಹಿತಿಯನ್ನೀಗ ಮಾರಿಯಾ ಪೊಲೀಸರ ಮುಂದೆ ತಿಳಿಸಿರುವುದಾಗಿ ಹೇಳಲಾಗ್ತಾ ಇದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸುವ ಒಂದು ದೊಡ್ಡ ಘಟನೆ ನಾಳೆ ನಡೆಯಲಿದೆ ಅನ್ನೋ ಮಾಹಿತಿಯನ್ನ ಈ ಫೈಜಲ್ ತನ್ನ ಗೆಳತಿಗೆ ಹೇಳಿದ್ದ. ಆ ಸಂದರ್ಭದಲ್ಲಿ ಉಸ್ಮಾನ್ ಶರೀಫ್ ವಿಡಿಯೋ ಕ್ಲಿಪ್ ಒಂದನ್ನ ತೋರಿಸಿದ್ದ ಅಂತ ಜಮುನಾ ಟೆಲಿವಿಷನ್ ವರದಿ ಮಾಡಿದೆ. ಹಾಗೆ ಮತ್ತೊಂದು ದಿನಪತ್ರಿಕೆ ಡೈಲಿ ಜುಗಾಂಟರ್ ಅನ್ನೋದು ಕೂಡ ಇದೇ ತರದ ಹೇಳಿಕೆಯನ್ನು ಕೊಟ್ಟಿದೆ. ಈ ವಿಷಯ ಫೈಜಲ್ನ ಗರ್ಲ್ ಫ್ರೆಂಡ್ಗೆ ಮೊದಲೇ ಗೊತ್ತಿತ್ತು ಅನ್ನೋದು ಈ ಮಾಧ್ಯಮಗಳು ಹೇಳ್ತಾ ಇರೋ ಮಾತು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರ ತನಿಖೆಯಲ್ಲಿ ಈ ಹತ್ಯೆಯ ಹಿಂದೆ ಢಾಕಾದ ಕಾರ್ಪೊರೇಟರ್ ಒಬ್ಬನ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಕೋಟ್ಯಂತರ ರೂಪಾಯಿ ಹಣ ಅಲ್ಲಿ ವರ್ಗಾವಣೆಯಾಗಿರೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಒಂದಷ್ಟು ಚೆಕ್ಗಳನ್ನು ಕೂಡ ವಶಪಡಿಸಿಕೊಂಡಿರೋದಾಗಿ ಹೇಳಲಾಗ್ತಾ ಇದೆ. ಇದರ ಅರ್ಥ ಈ ಶರೀಫ್ನ ಹತ್ಯೆಗೆ ಬಾಂಗ್ಲಾದೇಶದಲ್ಲೇ ಸಂಚು ನಡೆದಿತ್ತು ಮತ್ತು ಬಾಂಗ್ಲಾದೇಶದಲ್ಲೇ ಅವನ ರಾಜಕೀಯ ವಿರೋಧಿಗಳು ಈ ಕೃತ್ಯವನ್ನಲ್ಲಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾದ ಜವಾಬ್ದಾರಿ ಬಾಂಗ್ಲಾದೇಶದ ಸರ್ಕಾರದ್ದಾಗಬೇಕಿತ್ತು. ಆದರೆ ಬಾಂಗ್ಲಾ ಆಡಳಿತ ಅದನ್ನ ಕೂಡ ಭಾರತದ ಹೆಗಲಿಗೆ ಹೊರಿಸುವ ಪ್ರಯತ್ನವನ್ನು ಮಾಡಿದ್ದಲ್ಲದೆ ಆರೋಪಿಗಳು ಗಡಿ ದಾಟಿ ಭಾರತಕ್ಕೆ ಬಂದಿರೋ ಸಾಧ್ಯತೆ ಇದೆ, ಹೀಗಾಗಿ ನೀವು ಅವರನ್ನ ಬಂಧಿಸಿ ಅಂತ ಭಾರತದ ಸರ್ಕಾರವನ್ನ ಕೇಳಿಕೊಳ್ಳೋ ಕೆಲಸವನ್ನ ಯುನಸ್ ಸರ್ಕಾರ ಮಾಡಿದೆ. ಇದು ಕೂಡ ಉದ್ದೇಶಪೂರ್ವಕವಾಗಿ ಭಾರತದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವೊಂದನ್ನ ಬಾಂಗ್ಲಾದ ಯುನಸ್ ಆಡಳಿತ ಅಲ್ಲಿ ಮಾಡಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಬಾಂಗ್ಲಾದ ಉದ್ವಿಗ್ನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಬಾಂಗ್ಲಾದ ಆಡಳಿತ ಹಾಗೂ ಅಲ್ಲಿನ ರಾಡಿಕಲ್ ಇಸ್ಲಾಮಿಕ್ ಸಂಘಟನೆಗಳು, ಅಲ್ಲಿ ಇತ್ತೀಚೆಗೆ ತೀವ್ರಗೊಳ್ತಾ ಇರೋ ಪಾಕಿಸ್ತಾನ ಹಾಗೂ ಚೈನಾದ ಹಸ್ತಕ್ಷೇಪ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಭಾರತ ಕೂಡ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಇಲ್ಲಿ ತಗೊಳ್ತಾ ಇದೆ. ಭಾರತ ಈಶಾನ್ಯ ಭಾಗದಲ್ಲಿ ತನ್ನ 4ನೇ ಸೇನಾ ನೆಲೆಯನ್ನ ಮಿಜೋರಾಂ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ಈಶಾನ್ಯ ಭಾರತದ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸುವ ಮಾತುಗಳು ಬಾಂಗ್ಲಾದ ಬಾಯಲ್ಲಿ ಕೇಳಿ ಬರ್ತಾ ಇವೆ. ಈಶಾನ್ಯದ ರಾಜ್ಯಗಳನ್ನ ನಾವು ಸಂಪರ್ಕಿಸೋದಕ್ಕಿಲ್ಲಿರೋ ಏಕೈಕ ಭೂಮಾರ್ಗ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಚಿಕನ್ ನೆಕ್ ಪ್ರದೇಶ. ಇದನ್ನ ಸಿಲಿಗುರಿ ಕಾರಿಡಾರ್ ಅಂತ ಕರೀತಾರೆ. ಇದು ಅತ್ಯಂತ ಚಿಕ್ಕ ಭೂಪ್ರದೇಶವನ್ನ ಹೊಂದಿರೋದ್ರಿಂದ ಚಿಕನ್ ನೆಕ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಇದೊಂದು 20 ರಿಂದ 25 ಕಿಲೋಮೀಟರ್ಗಳಷ್ಟು ಅಗಲದ ಭೂಪ್ರದೇಶ. ಇಲ್ಲಿಂದಲೇ ಭಾರತ ತನ್ನ ಈಶಾನ್ಯದ ರಾಜ್ಯಗಳನ್ನ ಭೂಮಾರ್ಗದ ಮೂಲಕ ಸಂಪರ್ಕಿಸಬೇಕಾಗುತ್ತೆ. ಇನ್ನು ಈ ಚಿಕನ್ ನೆಕ್ ಅನ್ನೋದು ಎಷ್ಟು ಸೆನ್ಸಿಟಿವ್ ಪ್ರದೇಶ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಡೋಕ್ಲಾಮ್ ಇದೆ. ಡೋಕ್ಲಾಮ್ ಅನ್ನೋದು ಚೈನಾ ಹಾಗೂ ಭಾರತದ ನಡುವಿನ ಸಂಘರ್ಷದ ತಾಣ. ಇನ್ನು ಪಕ್ಕದಲ್ಲಿರೋದು ಅತಂತ್ರ ಹಾಗೂ ಗಲಭೆ ಪೀಡಿತ ಬಾಂಗ್ಲಾದೇಶ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸೇನಾ ದಂಗೆಗೆ ಈಡಾಗಿರುವ ಪ್ರತ್ಯೇಕತಾವಾದಿ ಸಂಘಟನೆಗಳ ಚಟುವಟಿಕೆಗಳಿಂದ ಕೂಡಿರುವ ಮ್ಯಾನ್ಮಾರ್ ಕೂಡ ಇದೆ. ಇಂಥ ಚಿಕನ್ ನೆಕ್ ಅನ್ನ ಭಾರತ ವಿಸ್ತರಿಸಿಕೊಳ್ಳಬೇಕಾದ ಅಗತ್ಯ ದೊಡ್ಡ ಪ್ರಮಾಣದಲ್ಲಿದೆ. ಅದರ ಜೊತೆಗೆ ಚಿಕನ್ ನೆಕ್ ಅನ್ನ ಕಾಪಾಡಿಕೊಳ್ಳೋದು ಕೂಡ ಭಾರತದ ದೊಡ್ಡ ಜವಾಬ್ದಾರಿಯಾಗುತ್ತೆ. ಹೀಗಾಗಿ ನಾಳೆ ಸಮಸ್ಯೆ ಶುರುವಾದ ನಂತರ ಅಫೆನ್ಸಿವ್ ಮೋಡಿಗೆ ಹೋಗೋ ಬದಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಈಗಾಗಲೇ ಈ ಭಾಗದಲ್ಲಿ 3 ಸೇನಾ ನೆಲೆಗಳಿವೆ. ಒಂದು ನೆಲೆ ಬಿಹಾರದಲ್ಲಿದೆ, ಮತ್ತೊಂದು ಅಸ್ಸಾಮಲ್ಲಿದೆ, 3ನೇಯದ್ದು ಪಶ್ಚಿಮ ಬಂಗಾಳದಲ್ಲಿದೆ. ಹೀಗೆ ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸೋದಕ್ಕೆ ಮತ್ತು ಆ ರಾಜ್ಯಗಳನ್ನ ಕಾಪಾಡಿಕೊಳ್ಳೋದಕ್ಕೆ 3 ಕಡೆಗಳಲ್ಲೂ ಸೇನಾ ನೆಲೆಗಳನ್ನ ಹೊಂದಿರುವ ಭಾರತ ಈಗ ಮಿಜೋರಾಂ ಅಲ್ಲಿ ತನ್ನ 4ನೇ ನೆಲೆಯನ್ನ ಸ್ಥಾಪಿಸೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಈ ಮಿಜೋರಾಂ ಇದೆಯಲ್ಲ, ಇದು ಒಂದು ಕಡೆ ಬಾಂಗ್ಲಾದೇಶದ ಚಿತ್ತಗಾಂಗ್ ಅನ್ನ, ಮತ್ತೊಂದು ಕಡೆ ಮ್ಯಾನ್ಮಾರ್ ಅನ್ನ ಗಡಿಯನ್ನಾಗಿ ಹೊಂದಿರುವ ರಾಜ್ಯ. ಪಕ್ಕದಲ್ಲಿ ತ್ರಿಪುರಾ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾದೇಶದ ಮತ್ತೊಂದು ಚಿಕನ್ ನೆಕ್ ಅಂತ ಕರೆಸ್ಕೊಳ್ಳುತ್ತೆ. ಅಂದ್ರೆ ಈ ಭಾಗದಲ್ಲಿ ಒಂದು 20-25 ಕಿಲೋಮೀಟರ್ಗಳ ಭೂಭಾಗ ಏನಿದೆ ಇದು ಬಾಂಗ್ಲಾದೇಶ. ಅದರ ಕೆಳಗೆ ಬಂಗಾಳ ಕೊಲ್ಲಿ ಇದೆ. ಈ ಭೂಪ್ರದೇಶವನ್ನ ಬಾಂಗ್ಲಾದಿಂದ ಕಿತ್ಕೊಂಡು ಬಿಟ್ರೆ ಚಿತ್ತಗ್ರಾಮ ಅಥವಾ ಚಿತ್ತಗಾಂಗ್ ಏನಿದೆ ಅದನ್ನ ಸಂಪೂರ್ಣವಾಗಿ ಬಾಂಗ್ಲಾದಿಂದ ವಿಭಜಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಚಿತ್ತಗಾಂಗ್ ಅಲ್ಲಿ ತ್ರಿಪುರಾದ ಬುಡಕಟ್ಟು ಜನರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಅಲ್ಲಿ ಹಿಂದೂಗಳು ಹೆಚ್ಚಿದ್ದಾರೆ. ಚಿತ್ತಗಾಂಗ್ ಅನ್ನ ವಿಭಜಿಸೋದಕ್ಕೆ ಭಾರತದ ಸೈನ್ಯ
ತ್ರಿಪುರಾದಿಂದ ಸ್ವಲ್ಪ ಮುಂದಕ್ಕೆ ಬಂಗಾಳ ಕೊಲ್ಲಿಯ ಕಡೆಗೆ ಬಂದರೆ ಸಾಕಾಗತ್ತೆ. ಇಷ್ಟಾಗ್ಬಿಟ್ರೆ ನಮಗಿಲ್ಲಿ ಸಮುದ್ರ ಸಿಗುತ್ತೆ ಮತ್ತು ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ಸಂಪರ್ಕ ಇಲ್ಲ ಅನ್ನೋ ಬಾಂಗ್ಲಾದ ಆಡಳಿತಾಧಿಕಾರಿ ಯೂನಸ್ನ ಕೊರಗಿದೆಯಲ್ಲ, ಅದನ್ನ ನೀಗಿಸೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಹೀಗಾಗಿ ಮಿಜೋರಾಂನಲ್ಲಿ ಸೇನಾ ನೆಲೆಯನ್ನ ಸ್ಥಾಪಿಸಿಕೊಳ್ಳುವ ಉದ್ದೇಶ ಭಾರತದ್ದು. ಅದಕ್ಕಾಗಿ ತಯಾರಿಗಳು ಆರಂಭಗೊಂಡಿವೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಪರಿಶೀಲಿಸೋದಕ್ಕೆ ಸೇನಾಧಿಕಾರಿಗಳು ಸಿಲ್ಸುರಿ ಮತ್ತು ಪರ್ವಾಗೆ ಭೇಟಿ ಕೊಟ್ಟಿದ್ದಾರೆ. ಕೆಳಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪರ್ವಾ ಮತ್ತು ಸಿಲ್ಸುರಿ ಕೂಡ ಚಿತ್ತಗಾಂಗ್ನ ಗಡಿಗೆ ಅಂಟಿಕೊಂಡೇ ಇದೆ. ಈ ಎರಡೂ ಗಡಿ ಪ್ರದೇಶಗಳ ಪೈಕಿ ಒಂದನ್ನ ಭಾರತ ತನ್ನ 4ನೇ ಸೇನಾ ನೆಲೆಯ ಸ್ಥಾಪನೆಗೆ ಆಯ್ಕೆ ಮಾಡಿಕೊಳ್ಳಲಿದೆ. ಈಗಾಗಲೇ ಇಲ್ಲಿ ಗ್ಯಾರಿಸನ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. ಈ ಗಡಿಗಳಲ್ಲಿ ಸೇನಾ ನಿಯೋಜನೆ ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ಇಲ್ಲೊಂದು ಸೇನಾ ನೆಲೆ ಕೂಡ ಸ್ಥಾಪನೆ ಆದರೆ ಬಾಂಗ್ಲಾದೇಶವನ್ನ ಸಂಪೂರ್ಣವಾಗಿ ಭಾರತೀಯ ಸೇನೆ ಸುತ್ತುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಸಂದರ್ಭದಲ್ಲೂ ಬಾಂಗ್ಲಾದ ಮೂಲಕ ಚೈನಾ ಭಾರತದ ವಿರುದ್ಧ ಮಾಡಿಸಬಹುದಾದ ಯಾವುದೇ ಕುಕೃತ್ಯವನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಭಾರತಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.